ಇನ್ನು ನಾಳೆ ಆಂಧ್ರಕ್ಕೆ ಅಪ್ಪಳಿಸಲಿರುವಂತಹ ಮೋಂತಾ ಚಂಡಮಾರುತ 110 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಅಪ್ಪಳಿಸಲಿದೆ. 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಭಾರೀ ಮಳೆಯ ಎಚ್ಚರಿಕೆಯನ್ನ ನೀಡಲಾಗಿದೆ. 110 ಕಿಲೋಮೀಟರ್ ವೇಗದಲ್ಲಿ ಚಂಡಮಾರುತ ಬಂದು ಅಪ್ಪಳಿಸುತ್ತೆ. ಹಾಗಾಗಿ 23 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, ಭಾರೀ ಮಳೆಯ ಎಚ್ಚರಿಕೆ. ಮಚಿಲಿಪಟ್ಟಣಂ, ಕಳಿಂಗಪಟ್ಟಣ ಹಾಗೆ ಇಲ್ಲೆಲ್ಲ ಕಡೆ ಕೂಡ ಭೂಕುಸಿತ ಆಗಬಹುದು. ಇನ್ನು ಒಡಿಶಾ ಮತ್ತು ತಮಿಳುನಾಡಿನಲ್ಲೂ ಕೂಡ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ. ಕಡಲ ತೀರದ ಪ್ರದೇಶಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತ ಈಗ ಅಧಿಕಾರಿಗಳು ಹೇಳಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. NDRFನ ತಂಡ, SDRFನವರು, ಸ್ಥಳೀಯ ಪೊಲೀಸರು ಕೂಡ ಅವರಿಗೂ ಕೂಡ ಇಂಟಿಮೇಷನ್ ನೀಡಲಾಗಿದೆ. ಯಾರೂ ಕೂಡ ಸಮುದ್ರದ ಬಳಿ ಹೋಗಬಾರದು, ಮೀನುಗಾರಿಕೆಗಂತೂ ಅವಕಾಶ ಇಲ್ಲವೇ ಇಲ್ಲ. ಹಾಗಾದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಎಫೆಕ್ಟ್ ಇರುತ್ತಾ ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ. ಬೆಂಗಳೂರು ಸೇರಿದ ಹಾಗೆ ರಾಜ್ಯದೆಡೆ ಹಲವೆಡೆ ಈಗ ರಾಜ್ಯದೆಲ್ಲೆಡೆ ಮುನ್ಸೂಚನೆ ಇದೆ, ಮಳೆ ಆಗುತ್ತೆ ಅಂತ. 3 ದಿನಗಳ ಕಾಲ ಮಳೆ ಆಗುವಂತಹ ಸಾಧ್ಯತೆ. ಬೆಂಗಳೂರಿನಲ್ಲಿ ಮುಂದಿನ 3 ದಿನ ಸಾಧಾರಣ ಮಳೆ ಆಗುತ್ತೆ ಅನ್ನೋ ಮುನ್ಸೂಚನೆ ಇದೆ. ಇದನ್ನ ಹೊರತುಪಡಿಸಿದ್ರೆ ಹಾವೇರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಕರಾವಳಿ ಜಿಲ್ಲೆಗಳು, ಚಿತ್ರದುರ್ಗ, ದಾವಣಗೆರೆಯಲ್ಲೂ ಕೂಡ ಮಳೆ ಆಗುತ್ತೆ ಅಂತ ರಾಜ್ಯ ಹವಾಮಾನ ಇಲಾಖೆಯಿಂದ ಮಳೆಯ ಮುನ್ಸೂಚನೆ ಇದೆ. ಸೊ ಕರಾವಳಿ ಜಿಲ್ಲೆಗಳಲ್ಲೂ ಕೂಡ ಹಾಗೆ ಉತ್ತರ ಕರ್ನಾಟಕದಲ್ಲಿ ಬರುವಂಥ ಭಾಗದಲ್ಲಿ ಧಾರವಾಡ ಇರ್ಬೋದು, ಬೆಳಗಾವಿ, ಬಾಗಲಕೋಟೆ, ಹಾವೇರಿ ಎಲ್ಲ ಕಡೆ ಕೂಡ ಮಳೆ ಆಗುತ್ತೆ ಅಂತ ಮಾಹಿತಿ ಇದೆ. ಬೆಂಗಳೂರಿನಲ್ಲೂ ಕೂಡ ಮುಂದಿನ 3 ದಿನಗಳ ಕಾಲ ಸಾಧಾರಣ ಮಳೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದು ಮೋಂತಾ ಚಂಡಮಾರುತದ ಎಫೆಕ್ಟ್. ಪಾಂಡಿಚೇರಿ, ತಮಿಳುನಾಡು, ಒಡಿಶಾಗಂತೂ ಹೆಚ್ಚಿನ ಎಫೆಕ್ಟ್ ಇರುತ್ತೆ. 110 ಕಿಲೋಮೀಟರ್ ವೇಗದಲ್ಲಿ ಅಪ್ಪಳಿಸಲಿರುವಂಥ ಚಂಡಮಾರುತ. ಸೊ ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ 3 ದಿನಗಳ ಕಾಲ ಸಾಧಾರಣ ಮಳೆ ಆಗುತ್ತೆ, ಮೋಡ ಕವಿದ ವಾತಾವರಣ ಇರುತ್ತೆ ಅಂತ ಸದ್ಯಕ್ಕೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇನ್ನು ಬೆಂಗಳೂರು ಹೊರತುಪಡಿಸಿ ಹಾವೇರಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ಬೀದರ್, ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ದಕ್ಷಿಣ ಕನ್ನಡ, ಉಡುಪಿ, ಚಿತ್ರದುರ್ಗ, ದಾವಣಗೆರೆಯಲ್ಲೂ ಕೂಡ ಮಳೆ ಆಗುತ್ತೆ ಅಂತ ಇದೆ. ಇನ್ನು ಆಂಧ್ರದಲ್ಲಿ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. CM ಚಂದ್ರಬಾಬು ನಾಯ್ಡುಗೆ ಪ್ರಧಾನಿ ಮೋದಿ ಕರೆ ಮಾಡಿ ಏನೆಲ್ಲ ಸಿದ್ಧತೆಗಳಾಗಬೇಕು ಅದರ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲ ರೀತಿಯಾದಂಥ ಸಹಕಾರ, ಸಹಾಯ ನಮ್ಮ ಕಡೆಯಿಂದ ಇರುತ್ತೆ ಅಂತ ತಿಳಿಸಿದ್ದಾರೆ. ಸೊ ಅಧಿಕಾರಿಗಳ ಜೊತೆಗೆ CM ಚಂದ್ರಬಾಬು ನಾಯ್ಡು ಸಭೆ. ಸೊ ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಮಳೆ ಬರುವಂಥ ಸಂದರ್ಭದಲ್ಲಿ ಏನೆಲ್ಲ ಎಚ್ಚರಿಕೆ ಸೌಲಭ್ಯಗಳು ಬೇಕಾಗುತ್ತೆ, ರಕ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡುವಂಥದ್ದು ಇರ್ಬೋದು, ಕಚೇರಿಗಳಿಗೆ, ಇದೆಲ್ಲದರ ಬಗ್ಗೆ ಕೂಡ ನಿರ್ಧಾರ ಕೈಗೊಳ್ಳಿ ಅಂತ ಈಗ ತಿಳಿಸಲಾಗಿದೆ. ಸೊ ಅಧಿಕಾರಿಗಳ ಜೊತೆಗೆ CM ಚಂದ್ರಬಾಬು ನಾಯ್ಡು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಇದು ಆಂಧ್ರ ಅಲ್ಲೂ ಕೂಡ ಮಳೆ ಹೆಚ್ಚಾಗ್ಬೋದು, ತಮಿಳುನಾಡು ಭಾಗದಲ್ಲೂ ಕೂಡ. ಸೊ ಇದು CM ಚಂದ್ರಬಾಬು ನಾಯ್ಡು ಮೀಟಿಂಗ್ ನಡೆಸಿದಂಥ ಸಂದರ್ಭ. ಸೊ ಸಚಿವ ಸಂಪುಟ ಸದಸ್ಯರು ಕೂಡ ಭಾಗವಹಿಸಿದರು.